ನೋಡ್ರಿ ಅರಮನೆ ನೋಡ್ಕೊಂಡ್ ಬರಷ್ಟಾಗ ನಮ್ದು ಹೆಲ್ಮೆಟ್ ಇಂದ ಗ್ಲಾಸ್ ಆರಿಸ್ಬಿಟ್ರ. ಕಂಪ್ಲೇಂಟ್ ಕೊಡಕ್ಕಾಗಲ್ಲ ಇದಕ್ಕೆಲ್ಲ. ಇದು ನೀವು ಆಲ್ಮೋಸ್ಟ್ ರೀಲ್ಸ್ ಎಲ್ಲ ನೋಡಿರ್ತಾರಲ್ಲ, ಇದದು ನೋಡಿ ಹೆಂಗೈತಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಮೈಸೂರು ದಸರಾ ನೋಡ್ಬೇಕನ್ನೋದು ಆಸೆ ಇರ್ತೈತಿ. ಚಿಕ್ಕನಿಂದ ಮೈಸೂರು ದಸರಾ ನೋಡ್ಬೇಕಂತ ಅನ್ಕೊಂಡಿದ್ದೆ, ಮತ್ತೆ ಅದ್ರ ಜೊತೆ ಲೈಟಿಂಗ್ ನೋಡ್ಬೇಕಂತ ಆಸೆ ಇತ್ತು. ಕೊನೆಗೂ ನಾನು ಮೈಸೂರು ಪ್ಯಾಲೇಸ್ ಲೈಟಿಂಗ್ ಹೆಂಗ್ ಡೆಕೋರೇಷನ್ ಮಾಡ್ರಿ ಅಂತ ತೋರಿಸ್ತೀನಿ ಅಂತ. ಮೈಸೂರಿಗೆ ಹೋಗೋಕೆ ನಮ್ಗಿಂತ ನಮ್ಮ ಗಾಡಿನ ಭಾಳ ರೆಡಿ ಆಗಿತ್ತು ರೀ. ನಮ್ಮ ದೋಸ್ತನು ರೆಡಿ ಆಗಿದ್ದ ಕೆಲಸ ಮುಗಿದಿತ್ತು ಒಂದು. ನಾನು ರೆಡಿ ಆದ್ಮೇಲೆ ಹೆಲ್ಮೆಟ್ ಹಾಕೊಳತ್ತೆ ನೋಡ್ರಿ. ಹೆಲ್ಮೆಟ್ ಹಾಕೊಂಡು ಇನ್ನೇನು ಹೊರಡ್ಬೇಕು. ನಾವು ಬೆಂಗಳೂರಿಂದ ಮೈಸೂರಿಗೆ ಹೊಂಟಾಗ ಟೈಮ್ 1:50 ಆಗೈತೆ ರೀ. ಗೊತ್ತಿಲ್ಲ ನಾವು ಎಷ್ಟೊತ್ತಿಗೆ ಹೋಗಿ ಮೈಸೂರು ಮಾಡ್ತೀವಿ ಅಂತಂದು. ಬರೀ ಹೋಗೋಣಂತ. ಒಂದು ಸಿಟಿ ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದಿದೆ ಅಂತ ತಿಳ್ಕೊಳಕ್ಕೆ ಇಡೀ ಸಿಟಿನ ಸುತ್ತಾಡ್ಬೇಕಂತೇನಿಲ್ಲ ರೀ. ಅಲ್ಲಿರುವಂಥ ರಸ್ತೆಗಳನ್ನು ಡೆವಲಪ್ಮೆಂಟ್ ನೋಡಿದ್ರೆ ಗೊತ್ತಾಕೈತಿ. ಈಗ ಸಮಯ ಎಕ್ಸಾಕ್ಟ್ ಆಗಿ 5:30 ಆಗಿದೆ. ನೀವೇನು ನೋಡ್ತಾ ಇದ್ರಲ್ಲ, ಇದು ಮೈಸೂರು ಅರಮನೆಗೆ ಹೋಗುವಂಥ ರಸ್ತೆ. ಈ ರಸ್ತೆಯಲ್ಲಿ ಕಾಣ್ತಿರೋದು ಲೈಟ್ಗಳು. ಇವಾಗ ಬೆಳಕಿರೋ ಕಾರಣದಿಂದ ಲೈಟ್ನ ಹಾಕಿಲ್ಲ ಮತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಬಟ್ ಯಾವಾಗ ಸಂಜೆ ಆಗುತ್ತಾ ನೈಟ್ ಆಗುತ್ತಲ್ಲ, ಆ ಟೈಮ್ ಒಳಗ ಎಟ್ ಎ ಟೈಮ್ ಮೈಸೂರು ತುಂಬಾ ಎಲ್ಲ ಲೈಟ್ ಹಾಕ್ತಾರ. ಆ ಟೈಮ್ ಒಳಗ ನೋಡಾಕ ಇದು ಸ್ವರ್ಗ ತರ ಕಾಣಿಸ್ತಾ. ಸೊ ನಾನು ನಿಮ್ಗೆ ತೋರಿಸಿನಂತ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಮೈಸೂರು ಅರಮನೆ ನೋಡಕ್ಕೆ ಎಷ್ಟು ಜನ ಬಂದಾರ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರು ಸೇರ್ಕೊಂಡು. ಈ ತರ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸುತ್ತಾಡಬೇಕಂತ ಎಲ್ಲರಿಗೂ ಆಸೆ ಇರುತ್ತೆ. ಅವ್ರಿಗಿರೋ ಕಮಿಟ್ಮೆಂಟ್ ಜವಾಬ್ದಾರಿಗಳು ಅವ್ರ ಕೈನ ಕಟ್ಟಾಕ್ಬಿಡುತ್ತೆ. ನಾವು ಹೋಗ್ತಿರೋ ರೋಡಲ್ಲೇ ಗಾಡಿನ ಸೈಡ್ಗೆ ಹಾಕಿ ಎಲ್ಲಿ ಪಾರ್ಕಿಂಗ್ ಮಾಡ್ಬೇಕಂತ ಯೋಚನೆ ಮಾಡ್ತಿರ್ಬೇಕಾದ್ರ ಪಕ್ಕದಲ್ಲೇ ನಮಗೊಂದು ಪಾರ್ಕಿಂಗ್ ಮಾಡಕ ಜಾಗ ಸಿಕ್ತು. ಅಲ್ಲಿ ಹೋಗಿ ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ನಾವು ಹೋಗ್ಬೇಕು ಅನ್ಕೊಂಡಿದ್ದು ಮೈಸೂರು ಪ್ಯಾಲೇಸ್. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗದ್ದಲ ಇತ್ತು. ಆ ಗದ್ದಲದಾಗ ನಮ್ಗೆ ಅರಮನೆ ನೋಡಕ್ ಆಗತ್ತಿಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೂ ಕೊನೆಯಾಗ ನಾವು ಅರಮನೆ ಮುಂದ್ಗಡೆ ಬಂದ್ವಿ. ಇನ್ನು ಸಂಜೆ ಆಗಿರೋ ಕಾರಣಕ್ಕ ಅಲ್ಲಿನ ಲೈಟ್ ಹಾಕಿದ್ದಿಲ್ಲ. ಅಲ್ಲಿ ತುಂಬಾ ಜನ ಏನೋ ಕಷ್ಟ ಬಿದ್ಕೊಂಡು ನೋಡ್ತಿದ್ರು. ಅಲ್ವಾಗ ಏನಂತ ನೋಡಿದ್ರೆ ಅಂದ್ರೆ ಆನೆ ಪಡೆಗಳು ಅರಮನೆ ಒಳಗೆ ಹೋಗ್ತಾ ಇದ್ವು. ಹೊರಗಡೆ ನಿಂತ್ಕೊಂಡು ಆನೆಗಳನ್ನ ನೋಡಿದ್ಮೇಲೆ ಒಳಗಡೆ ಹೋಗಿ ಅರಮನೆ ನೋಡ್ಬೇಕಂತ. ಅರಮನೆ ಒಳಗಡೆ ಹೋಗ್ಬೇಕಂದ್ರ ಕ್ಯೂ ನಿಂತ್ಕೊಂಡು ಹೋಗ್ಬೇಕಿತ್ತು. ನಮ್ಮ ಮುಂದೆ ಹೊಂಟಿದ್ ಗಿಳಿಗಳು ನೋಡಿದ್ಮೇಲೆ ನಮಗ್ ಕ್ಯೂ ನಿಲ್ಲಕ್ಕ ಬೇಜಾರ್ ಅನಿಸ್ಲಿಲ್ಲ. ಇವಾಗ ಟೈಮ್ ಶಾರ್ಪ್ 6:20 ಆಗೈತಿ. ನಾವ್ ಇವಾಗ ಮೈಸೂರು ಅರಮನೆ ಒಳಗ ಎಂಟ್ರಿ ಆಗಿವಿ. ಸೊ ನೋಡ್ರಿ, ನಿಮ್ಗೆ ಮೈಸೂರು ಅರಮನೆ ಹೆಂಗೈತಿ ಇವ್ ತೋರಿಸ್ತೀನಿ. ಇವ್ ನೋಡ್ರಿ ಹೆಂಗೈತಿ ಅಂತಂದ್ರೆ ನೋಡ್ರಿ, ನೀವೇನ್ ನೋಡತ್ತಿರ್ಲಿ, ಇವ್ರು ಅಷ್ಟು ಜನ ಮೈಸೂರು ಅರಮನೆ ಲೈಟಿಂಗ್ ನೋಡಕ್ ಬಂದಾರ. ನೋಡ್ರಿ ಎಷ್ಟ್ ಜನ ಅದ ನೋಡ್ರಿ, ಲಕ್ಷಾಂತರ ಜನ ಬಂದಾರ್ರಿ. ಡೈರೆಕ್ಟ್ ಬರ್ತಿಲ್ಲ ಅವರಿಗೆ. ಡೈರೆಕ್ಟ್
ಇದು ಕೇಳ್ತಾವ ಯಾರೇ ಇಲ್ಲಿಂದ ಆಟೋ ರಿಕ್ಷಾ ಬರ್ಬೇಕು ಮುಂದೆ. ಆಟೋ ರಿಕ್ಷಾಗಳಿಗೆ ಹಿಂದೆ ಬರೋ ವೆಹಿಕಲ್ ಪ್ರಾಬ್ಲಮ್ ಆಗ್ತಿದೆ ನೋಡಿ, ಬನ್ನಿ ಮುಂದೆ. 1 2 3 4 ಮುಂದೆ ಬರಬೇಕು. 1 2 3 4 ನಿಮ್ಗೆ ಹೇಳ್ತಿರೋದು. ನೋಡ್ಗುರು ಎಷ್ಟು ಗದ್ದ ಐತೆ ಅಂತಂದು ಎಷ್ಟು ಮಂದಿ ಬಂದಾರ ನೋಡ್ರಿ. ಆಮೇಲೆ ಬೇಗ ಹೋಗ್ತೀವಲ್ಲ ಅವಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಬರತ್ ನೋಡ. ಕ್ರಾಸ್ ಮಾಡ್ಬೇಕ ಬಾಬಾ. ಇವಾಗ ನೋಡ್ರಿ ನಿಮ್ಗ ಮೇನ್ ಲೈಟಿಂಗ್ ತೋರಿಸ್ತೀನಿ. ಸಂಗೊಳ್ಳಿ ರಾಯಣ್ಣ, ಗಾಂಧೀಜಿ ಮತ್ತ ಇನ್ನು ಸ್ವತಂತ್ರ ಹೋರಾಟಗಾರ ಫೋಟೋ ಅದಾವ ಇಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ. ನೋಡ್ರಿ ಚಿತ್ರಣ ಹೆಂಗ್ ಕಾಣತೈತಿ, ಇಲ್ಲಿ ಹೆಂಗ್ ಕಾಣತ್ತಲ್ಲ ಅದು ಪ್ರಜಾಪ್ರಭುತ್ವ, ಇದು ಅನುಭವ ಮಂಟಪ. ಇಲ್ಲಿ ನೋಡಿದ್ರಂತ ನಿಮ್ಗ ಗಾಂಧೀಜಿಯವ್ರು ಮಾಡಿರಂತ ದಂಡಿ ಯಾತ್ರೆ, ಈ ಕಡೆ ಭಾರತ ಸಂವಿಧಾನ ಅಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಫೋಟೋ ಹಾಕ್ಯಾರ. ಇವಾಗ ಅರಮನೆ ಲೈಟಿಂಗ್ಸ್, ಅರಮನೆ ನೋಡ್ಕೊಂಡು ಹೊಂಟಿವಿ. ರೋಡ್ ಒಳಗೆ ಲೈಟಿಂಗ್ ಹೆಂಗ್ ಹಾಕ್ಯಾರ ಅಂತ ತೋರಿಸ್ತು ಅಂತ. ಸೊ ನಿಮ್ಗೆ ಅವಾಗಲೇ ಹೇಳಿದ್ನಲ್ರಿ, ನಂಗೆ ಇಲ್ಲಿ ಮೈಸೂರಿಗೆ ಬರಾಕ ಭಾಳ ಹೆಲ್ಪ್ ಮಾಡಿದೆ ನಮ್ಮ ದೋಸ್ತ. ಇವನು ನಾನು PUC ಇಂದ ಫ್ರೆಂಡ್ಸ್. ಒಂದು ವರ್ಷ ಫಸ್ಟ್ ಇಯರ್ ನಮ್ಮ ಜೊತೆ ಕಲ್ತಿದ್ದ, ಅದಾದ್ಮೇಲೆ ಕಾಲೇಜ್ ಡಿಸ್ಕಂಟಿನ್ಯೂ ಮಾಡ್ದೆ. ಇವಾಗ ಬೆಂಗಳೂರಾಗಿದ್ದ. ಸೊ ನಾನು ಬರ್ತೇನೆ ಅಂತ ಒಂದು ಫೋನ್ ಮಾಡಿದ ತಕ್ಷಣ ಭಾಳ ಹೆಲ್ಪ್ ಮಾಡಿದೆ. ಆ್ಯಕ್ಚುಲಿ ನಾನು ಇಲ್ಲಿಗೆ ಮೈಸೂರಿಗೆ ಬರ್ಬೇಕಂತ ಪ್ಲಾನ್ ಮಾಡಿ ಒಂದು ವಾರ ಪೋಸ್ಟ್ಪೋನ್ ಮಾಡಿದ್ದೆ. ಕೊನೆಗೂ ಇವತ್ತು ಬಂದ ಟೈಮ್ ಆತ, ಬಂದ್ವಿ. ನಮ್ಮ ದೋಸ್ತ ಬೆಂಗಳೂರಿಂದ ಬೇಗನೆ ಕರ್ಕೊಂಡ್ ನನಗೆ ಮೈಸೂರಿಗೆ. ನೋಡ್ರಿ ಅರಮನೆ ನೋಡ್ಕೊಂಡ್ ಬರೋಷ್ಟಾಗ ನಮ್ದು ಹೆಲ್ಮೆಟಿಂದ ಗ್ಲಾಸ್ ಆರಿಸ್ಬಿಟ್ರ. ಅದಕ್ಕೊಂದು ಕೈತಿ, ಇದಕ್ಕೊಂದಕ್ಕಿಲ್ಲ. ಕಂಪ್ಲೀಟ್ ಮಾಡೋಕೆ ಆಗಂಗಿಲ್ಲ. ಸೊ ಬರ್ರಿ ಇವಾಗ ಅರಮನೆ ನೋಡಿದ್ರಲ್ಲ, ಮುಂದೆ ರೋಡ್ ಲೈಟಿಂಗ್ ಅದಾವು ಹೆಂಗ್ ಹಾಕ್ಯಾರ ಅಂತ ತೋರಿಸ್ತು ಅಂತ. ಈಗ ನಮ್ಮ ದೋಸ್ತ ವೀರೇಶ್ ಗಾಡಿ ಚಲೋ ಮಾಡಾತಾನ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಹಾಕೋ, ನಂಗೆ ನಡೀತೈತಿ. ನಾ ಹೆಂಗೋ ಇಳಿಸ್ತಾನೆ ಹೇಳಿದ್ದಾನ ಮುಂದಿಂದ. ಬರ್ರಿ, ಮತ್ತೆ ಟ್ರಾಫಿಕ್ ಹೆವಿ ಆಕತಿ. ಇವಾಗ ಸ್ವಲ್ಪ ಕಡಿಮೆ ಅನ್ಸುತ್ತ, ಜಾಗನ ಇದೆ ಐತಿ. ನಾವು ಹೋಗೋಣ, ಯಾಕಂದ್ರೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು. ಸ್ಟಾರ್ಟ್ ಮಾಡಿ ಬಿಡಿ. ಹೆವಿ ಟ್ರಾಫಿಕ್ ಐತಿ ಮರ. ಇಲ್ಲಿಂದ ಹೋಗ್ಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು 2-3 ತಾಸು ಬೇಕಾಗತ್ತಾನ. ಬರೀ ಮೈಸೂರು ದಾಟಾಕ 2-3 ತಾಸು ಹೋಗ್ಬೇಕು ನಮಗೆಲ್ಲ. ಶಂಕರ ಬರೋದಲ್ಲ. ಗಾಯ್ಸ್ ಇವತ್ತು ತೋರಿಸ್ತು ನೋಡ್ರಿ ನಿಮ್ಗೆ ರಿಯಲ್ ಲೈಟಿಂಗ್ ಹೆಂಗೈತೆ ಅಂತಂದ್ರೆ.
ಎಷ್ಟು ಹೆವಿ ಟ್ರಾಫಿಕ್ ಐತೆ ಗುರು ಇದು. ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ ಮೈಸೂರು ಪ್ಯಾಲೇಸ್ ಹೆಂಗೈತಿ. ಆಕ್ಚುಲಿ ಇಲ್ಲೊಂದು ರೋಡ್ ಶೋ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಹೆಂಗೈತೆ ಲೈಟಿಂಗ್. ಇದ ನೀವು ಆಲ್ಮೋಸ್ಟ್ ರೀಲ್ಸ್ ಎಲ್ಲ ನೋಡಿರ್ತಾರಲ್ಲ ಇದದು ನೋಡಿ ಹೆಂಗೈತಿ. ನೋಡ್ರಿ ಅದನ್ನ ನೋಡಕಂತಾನ ಇಷ್ಟು ಜನ ಬೈಕ್ ತಗೊಂಡ್ ಕಾರ್ ತಗೊಂಡ್ ಬರತ್ತಾರ ನೈಟ್ ಶೋ ನೋಡಕ.